ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಚ್ಯವನ್ಪ್ರಾಶ್ ಹೇಗೆ ಮಾಡೋದು ಅಂತ ನೋಡೋಣ. ದಿನಕ್ಕೆ 1 ಸ್ಪೂನ್ ಚ್ಯವನ್ಪ್ರಾಶ್ ತಿನ್ನೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಈ ರೆಸಿಪಿಯನ್ನು ಸೇವ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನೆಲ್ಲಿಕಾಯಿಯನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 8ರಿಂದ 9ರಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಡ್ಲಿ ಸ್ಟೀಮರಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಈ ಥರ ಒಂದು ಬಾಣಲೆಯಲ್ಲಿ ಸ್ಟ್ಯಾಂಡ್ ಇಟ್ಟು ಬೇಯಿಸ್ಕೋಬೋದು. ಇವಾಗ ನೋಡಿ, ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದರಿಂದ ಬೀಜವನ್ನು ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನೆಲ್ಲಿಕಾಯಿಯನ್ನು ಬೀಜ ತೆಗೆದು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನೆಲ್ಲಿಕಾಯಿಯಿಂದ ಎಲ್ಲ ಬೀಜವನ್ನು ಸಪ್ರೇಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕದೆ ಹಾಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೋಬೇಕು. ಇವಾಗ ನಾವು ಇದಕ್ಕೆ ಮಸಾಲೆಯನ್ನು ಹುರ್ಕೋಬೇಕು. ಮೊದಲಿಗೆ ಒಲೆ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿಯಾದ ನಂತರ ಇದಕ್ಕೊಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು, ಹಾಗೆ ಒಂದು ತುಂಡು ಚಕ್ಕೆ ಹಾಕೊಳ್ತಾ ಇದ್ದೀನಿ. 7ರಿಂದ 8 ಲವಂಗ ಹಾಕಿದ್ದೀನಿ. ಹಾಗೆ ಒಂದು ಸ್ಟಾರ್ ಅನೀಸ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಇಪ್ಪಲಿ ಹಾಕೊಳ್ತಾ ಇದ್ದೀನಿ. ಇಪ್ಪಲಿ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದರೆ ಸಿಗತ್ತೆ. ಹಾಗೆ 2 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ. ಹಾಗೆ 3 ಪಲಾವ್ ಎಲೆ ಹಾಕಿದ್ದೀನಿ. ಗ್ಯಾಸ್ ಉರಿಯನ್ನು ಸ್ಲೋ ಇಟ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಪರಿಮಳ ಬರಬೇಕು, ಮತ್ತು ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದರೆ ಪುಡಿ ಮಾಡೋದಕ್ಕೆ ಚೆನ್ನಾಗಿ ಪುಡಿ ಆಗುತ್ತೆ. ಇದನ್ನೊಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೋಬೇಕು. ಇವಾಗೊಂದು ಮಿಕ್ಸಿ ಜಾರಿಗೆ 4ರಿಂದ 5 ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಬೀಜ ತೆಗೆದಿಟ್ಕೊಂಡಿದ್ದೀನಿ ಇದರದ್ದು. ಹಾಗೆ ಇದಕ್ಕೆ 1 ಹಿಡಿ ಆಗುವಷ್ಟು ತುಳಸಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಇವಾಗೊಂದು ಬಾಣಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಟಂತಹ ನೆಲ್ಲಿಕಾಯಿ ಪೇಸ್ಟನ್ನು ಹಾಕೋಬೇಕು. ಈ ನೆಲ್ಲಿಕಾಯಿ ಪೇಸ್ಟನ್ನು ತುಪ್ಪದಲ್ಲೇ ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೋಬೇಕು. ಈ ಪೇಸ್ಟು ತುಪ್ಪವನ್ನೆಲ್ಲ ಹೀರ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿಯಾಗತ್ತೆ. ನೋಡಿ, ಇವಾಗ ಗಟ್ಟಿಯಾಗಿದೆ. ಇದು ಚೆನ್ನಾಗಿ ಇದನ್ನು 5 ನಿಮಿಷ ಆಗುವಷ್ಟು ಹುರ್ಕೋಬೇಕು. ಇವಾಗ ನಾವು ಪೇಸ್ಟ್ ಮಾಡಿಟ್ಟಂತಹ ಖರ್ಜೂರ ಮತ್ತು ತುಳಸಿ ಪೇಸ್ಟನ್ನು ಹಾಕೋಬೇಕು. ಇದರ ಜೊತೆಗೆ ನಾನೊಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಕರಗಬೇಕು ಇದರಲ್ಲಿ. ಇವಾಗ ಇದು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ. ಇದನ್ನು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಪುಡಿಯನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು 1 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಕೊನೆಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಪುಡಿಯನ್ನು ಸೇರಿಸ್ಕೋಬೇಕು. ಮತ್ತೆ ಇದನ್ನು 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಇವಾಗ ಇದು ನೋಡಿ, ಪಾಕದ ಹದಕ್ಕೆ ಬಂದಿದೆ. ಇವಾಗ ಇದಾಗಿದೆ. ಈ ಥರ ನೋಡಿ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಚ್ಯವನ್ಪ್ರಾಶ್ ಅನ್ನು ನಾವು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಬೋದು. ಇವಾಗ ಮಳೆಗಾಲದಲ್ಲಂತೂ ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು ಸಾಮಾನ್ಯ. ಅದಕ್ಕೆ ನೀವೇ ಇದನ್ನು ಮನೆಯಲ್ಲಿ ಮಾಡಿಟ್ಟು ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ನೀವು ಮಾಡಿಕೊಂಡು ತಿನ್ನಿ, ಹಾಗೆ ನಿಮ್ಮ ಮನೆಯವರಿಗೂ ಕೂಡ ಕೊಡಿ. ಇದೇ ಥರದ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.